Hello friends, the next chapter we are going to study is joint venture accounts. Already madam has started the class. She has discussed the theoretical aspects of joint venture, right? So a joint venture is a particular form of business undertaken by two or more persons. ಒಂದು ನಿರ್ದಿಷ್ಟವಾದಂತಹ ಕೆಲಸ. ಈ ಕೆಲಸವನ್ನು ಎರಡು ಅಥವಾ ಅದಕ್ಕೂ ಹೆಚ್ಚು ಜನರು ಸೇರಿ ಮಾಡೋದಕ್ಕೆ ಒಪ್ಪಿಕೊಳ್ತಾರೆ. ಆ ಕೆಲಸದಿಂದ ಅಥವಾ ಆ ವೆಂಚರ್ನಿಂದ ಬಂದಂತಹ ಪ್ರಾಫಿಟ್ ಏನಿದೆ ಇದನ್ನು ಇವರಿಬ್ಬರು ಅಥವಾ ಈ ವೆಂಚರರ್ಸ್ ಏನಿದ್ದಾರೆ ಹಂಚಿಕೊಳ್ತಾರೆ ಇನ್ ದ ಅಗ್ರೀಡ್ ರೇಷಿಯೋ. ಓಕೆ, ಸೊ ಪಾರ್ಟ್ನರ್ಶಿಪ್ಪಿಗೂ ಜಾಯಿಂಟ್ ವೆಂಚರಿಗೂ ವ್ಯತ್ಯಾಸವನ್ನು ನೋಡಿ. ಪಾರ್ಟ್ನರ್ಶಿಪ್ ಈಸ್ ಎ ಕಂಟಿನ್ಯೂಯಿಂಗ್ ಬಿಸ್ನೆಸ್, ವೇರ್ಯಾಸ್ ಜಾಯಿಂಟ್ ವೆಂಚರ್ ಏನಿದೆಯಲ್ಲ ಇದು ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ಮಾತ್ರ. ಫಾರ್ ಎಕ್ಸಾಂಪಲ್, ಎರಡು ಜನ ಸೇರಿ ರೈಟ್ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡುವಂತಹ ಕಾಂಟ್ರ್ಯಾಕ್ಟನ್ನು ತಗೊಳ್ಬೋದು. ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ಈ ಒಂದು ವೆಂಚರ್ ಏನಿದೆಯಲ್ಲ ಇಟ್ ವಿಲ್ ಆಲ್ಸೋ ಕಮ್ ಟು ಎನ್ ಎಂಡ್. ಸೊ ದ ವೆಂಚರ್ ಈಸ್ ರೆಸ್ಟ್ರಿಕ್ಟೆಡ್ ಟು ದ ಕನ್ಸ್ಟ್ರಕ್ಷನ್ ಆಫ್ ಬ್ರಿಡ್ಜ್ ಓನ್ಲಿ, ರೈಟ್. ಒಂದು ಆ ಬ್ರಿಡ್ಜಿನ ಸಲುವಾಗಿ ಇವರು ಒಂದು ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ. ಅದಕ್ಕೆ ಬೇಕಾಗುವಂಥ ಹಣವನ್ನು ಇವರೆಲ್ಲರೂ ಒಟ್ಟುಗೂಡಿ ಹಾಕ್ತಾರೆ. ಬಂದಂತಹ ಲಾಭವನ್ನು ಎಲ್ಲರೂ ಹಂಚಿಕೊಳ್ತಾರೆ. ಕೆಲಸ ಮುಗಿದ ನಂತರ ಇವರಿಬ್ಬರ ಅಥವಾ ಇವರ ಮಧ್ಯೆ ಇರುವಂತಹ ಸಂಬಂಧ ಏನಿದೆಯಲ್ಲ ಅದು ಕ್ಲೋಸ್ ಆಗಿಬಿಡುತ್ತೆ. ಅಥವಾ ಆ ವೆಂಚರ್ ಅಥವಾ ಕೆಲಸ ಮುಗಿದ ತಕ್ಷಣ ಇವರಿಬ್ಬರ ಮಧ್ಯದ ಕಾಂಟ್ರ್ಯಾಕ್ಟ್ ಏನಿದೆ ಇಟ್ ವಿಲ್ ಕಮ್ ಟು ಎನ್ ಎಂಡ್. ಬಟ್ ಪಾರ್ಟ್ನರ್ಶಿಪ್ನಲ್ಲಾದರೆ ಏನಾಗುತ್ತೆ, ಈ ಬಿಸ್ನೆಸ್ಸು ಪ್ರತಿ ವರ್ಷ ಕಂಟಿನ್ಯೂ ಆಗ್ತಾ ಇರ್ತದೆ, ರೈಟ್. ಡಿಸಲ್ಯೂಷನ್ ಓದಿದಿರಲ್ಲ, ಆ ಥರದ ಸಂದರ್ಭ ಬರುವವರೆಗೂ ಕೂಡ ದ ಪಾರ್ಟ್ನರ್ಶಿಪ್ ವಿಲ್ ಕಂಟಿನ್ಯೂ. ಓಕೆ, ಸೊ ಇಲ್ಲಿ ಮೆಥಡ್ ಆಫ್ ಅಕೌಂಟಿಗೆ ಬಂದಾಗ ಉಳಿದಿದ್ದನ್ನು ಥಿಯರಿಟಿಕಲ್ ಆಸ್ಪೆಕ್ಟ್ಸನ್ನು ನಾನು ಮತ್ತೆ ಟಚ್ ಮಾಡಲಿಕ್ಕೆ ಹೋಗೋದಿಲ್ಲ, ರೈಟ್. ಈಗ ಒಂದು ವಿಷಯವನ್ನು ಹೇಳಿಬಿಡ್ತೇನೆ ನೋಡಿ. ಸಪೋಸ್ ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ನಿರ್ದಿಷ್ಟವಾದಂತಹ ಕೆಲಸವನ್ನು ಮಾಡುವ ಸಲುವಾಗಿ ಒಪ್ಪಂದವನ್ನು ಮಾಡಿಕೊಂಡು ಅದಕ್ಕೆ ಬೇಕಾಗುವಂತಹ ಬಂಡವಾಳವನ್ನು ಹಾಕಿ ಬಂದಂತಹ ಲಾಭವನ್ನು ಅವರು ಒಂದು ಅಗ್ರೀಡ್ ರೇಷಿಯೋದಲ್ಲಿ ಹಂಚಿಕೊಳ್ತಾರೆ ಅಂತ ಇಟ್ಕೊಳ್ಳೋಣ, ರೈಟ್. ಈಗ ಎ ಮತ್ತು ಬಿ ಏನಿದ್ದಾರೆ ಇವರನ್ನು ನಾವು ವೆಂಚರರ್ಸ್ ಅಂತೇಳಿ ಕರಿತೀವಿ. ದ ಪಾರ್ಟೀಸ್ ಟು ಎ ಜಾಯಿಂಟ್ ವೆಂಚರ್ ಆರ್ ಕಾಲ್ಡ್ ಆ್ಯಸ್ ವೆಂಚರರ್ಸ್. ಎ ಏನಿದ್ದಾನೆ ರೈಟ್, ಇವನು ಬಿಗೆ ಕೋ ವೆಂಚರರ್ ಆಗ್ತಾನೆ, ಬಿಗೆ ಎ ಕೋ ವೆಂಚರರ್ ಆಗ್ತಾನೆ. ಅರ್ಥ ಆಯ್ತಾ? ಸೊ ದೇರ್ ಆರ್ ಟೂ ಪಾರ್ಟೀಸ್, ಎ ಆ್ಯಂಡ್ ಬಿ. For A, B is the co-venturer. For B, A is the co-venturer. Okay. So ಈಗ ಅಕೌಂಟಿಂಗ್ ಮೆಥಡಾಲಜಿ ಬಗ್ಗೆ ನಾವು ಡಿಸ್ಕಷನ್ ಮಾಡೋದಾದರೆ ದೇರ್ ಆರ್ 3 ಮೆಥಡ್ಸ್ ಆಫ್ ಅಕೌಂಟಿಂಗ್ ಇನ್ ಜಾಯಿಂಟ್ ವೆಂಚರ್. ಮೊದಲನೇ ಮೆಥಡು, ವೇರ್ ಈಚ್ ವೆಂಚರರ್ ಮೇಂಟೈನ್ಸ್ ದ ಬುಕ್ಸ್ ಆಫ್ ಅಕೌಂಟ್ ಸೆಪರೇಟ್ಲಿ and records all the transactions relating to the joint venture. ನೋಡಿ ಇಲ್ಲಿ ಹೆಡ್ಡಿಂಗ್ ಏನು ಕೊಟ್ಟಿದೆ ಅಂತೇಳಿ, ವೆನ್ ಸೆಪರೇಟ್ ಸೆಟ್ ಆಫ್ ಬುಕ್ಸ್ ಆರ್ ಮೇಂಟೈನ್ಡ್ ಬೈ ಈಚ್ ವೆಂಚರರ್. ಎ ಮತ್ತು ಬಿ ಇಬ್ಬರು ಕೂಡ ತಮ್ಮ ತಮ್ಮ ಬುಕ್ಸ್ ಆಫ್ ಅಕೌಂಟನ್ನು ಸೆಪರೇಟಾಗಿಯೇ ಮೇಂಟೈನ್ ಮಾಡಿರ್ತಾನೆ. ಎ ಸೆಪರೇಟಾಗಿ ತನ್ನ ಬುಕ್ಸ್ ಆಫ್ ಅಕೌಂಟನ್ನು ಮೇಂಟೈನ್ ಮಾಡಿರ್ತಾನೆ ಜಾಯಿಂಟ್ ವೆಂಚರಿಗೆ ಸಂಬಂಧಪಟ್ಟಿದ್ದಂತಹ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡೋದಕ್ಕೆ. B will also maintain his own books of account, right? And both A and B will record all the transactions of the joint venture. ಈ ಜಾಯಿಂಟ್ ವೆಂಚರಿಗೆ ಸಂಬಂಧಪಟ್ಟಂತಹ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಇಬ್ಬರೂ ಕೂಡ ಸೆಪರೇಟಾಗಿ ತಮ್ಮ ತಮ್ಮ ಬುಕ್ಸ್ಗಳಲ್ಲಿ ರೆಕಾರ್ಡ್ ಮಾಡ್ತಾರೆ. ದಿಸ್ ಈಸ್ ದ ಫಸ್ಟ್ ಮೆಥಡ್. ಓಕೆ, ಇನ್ನು ಸೆಕೆಂಡ್ ಮೆಥಡ್ಗೆ ನಾವು ಬಂದರೆ ಇಲ್ಲಿ ಕೂಡ ಈಚ್ ವೆಂಚರರ್ ಮೇಂಟೈನ್ಸ್ ಹಿಸ್ ಓನ್ ಬುಕ್ಸ್ ಆಫ್ ಅಕೌಂಟ್ ಬಟ್ ರೆಕಾರ್ಡ್ಸ್ ಓನ್ಲಿ ಹಿಸ್ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ದ ಜಾಯಿಂಟ್ ವೆಂಚರ್. Each venturer maintains his own books of account
and each venturer records only the transactions entered by him with regard to the joint venture will be recorded there, right? He will record only his transactions relating to the joint venture. For example, A ಮತ್ತು ಬಿ ಇಬ್ಬರಿದ್ದಾರೆ ಅಂತ ಇಟ್ಕೊಂಡಿರಿ. ಎ ಸಪ್ರೇಟ್ ಬುಕ್ಸ್ ಆಫ್ ಅಕೌಂಟನ್ನು ಮೇಂಟೈನ್ ಮಾಡ್ತಾನೆ. ಎ ಈ ಜಾಯಿಂಟ್ ವೆಂಚರ್ಗೆ ಸಂಬಂಧಪಟ್ಟ ಹಾಗೆ ತಾನು ಯಾವ್ಯಾವ ಟ್ರಾನ್ಸಾಕ್ಷನ್ಗಳನ್ನು ಮಾಡಿದ್ದಾನೆ ಅವುಗಳನ್ನು ಮಾತ್ರ ತನ್ನ ಬುಕ್ಸ್ ಆಫ್ ಅಕೌಂಟ್ನಲ್ಲಿ ರೆಕಾರ್ಡ್ ಮಾಡ್ತಾನೆ. ಬಿ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡೋದಿಲ್ಲ. ಮೊದಲನೇ ಮೆಥಡ್ಡಿಗೂ ಇಲ್ಲಿಗೂ ವ್ಯತ್ಯಾಸವನ್ನು ನೋಡ್ಕೊಳ್ಳಿ. ಮೊದಲನೇ ಫಸ್ಟ್ ಮೆಥಡ್ನಲ್ಲಿ ಕೂಡ ಇಬ್ಬರೂ ಕೂಡ ಸಪ್ರೇಟಾಗಿ ಬುಕ್ಸ್ ಆಫ್ ಅಕೌಂಟನ್ನು ಮೇಂಟೈನ್ ಮಾಡ್ತಾರೆ. ಆದರೆ ಇಬ್ಬರು ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡ್ತಾರೆ ಫಸ್ಟ್ ಮೆಥಡ್ನಲ್ಲಿ. ಸೆಕೆಂಡ್ ಮೆಥಡ್ನಲ್ಲಿ ಇಬ್ಬರೂ ಕೂಡ ಸಪ್ರೇಟ್ ಬುಕ್ಸ್ ಆಫ್ ಅಕೌಂಟನ್ನು ಮೇಂಟೈನ್ ಮಾಡ್ತಾರೆ. ಆದರೆ ಪ್ರತಿಯೊಬ್ಬರು ತಾವು ಈ ಜಾಯಿಂಟ್ ವೆಂಚರ್ಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಟ್ರಾನ್ಸಾಕ್ಷನನ್ನು ಮಾಡಿದ್ದೇವೋ ಅದನ್ನು ಮಾತ್ರ ರೆಕಾರ್ಡ್ ಮಾಡ್ತಾರೆ. ಕೋ ವೆಂಚರರ್ಸಿನ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡೋದಿಲ್ಲ. ದಿಸ್ ಈಸ್ ದ ಸೆಕೆಂಡ್ ಮೆಥಡ್. ಥರ್ಡ್ ಮೆಥಡ್ಡು, ರೈಟ್, ಇಬ್ಬರು ಸೇರಿ ಒಟ್ಟಾಗಿ ಕಾಮನ್ ಬುಕ್ಸ್ ಆಫ್ ಅಕೌಂಟ್ಗಳನ್ನು ಮೇಂಟೈನ್ ಮಾಡಿರ್ತಾರೆ. ಎ ಮತ್ತು ಬಿ ಸೆಪರೇಟಾಗಿ ಬುಕ್ಸ್ ಆಫ್ ಅಕೌಂಟ್ಗಳನ್ನು ಮೇಂಟೈನ್ ಮಾಡಿರೋದಿಲ್ಲ. ಎ ಮತ್ತು ಬಿ ಇಬ್ಬರು ಸೇರಿ ಒಂದು ಕಾಮನ್ ಬುಕ್ಸ್ ಆಫ್ ಅಕೌಂಟನ್ನು ಮೇಂಟೈನ್ ಮಾಡಿರ್ತಾರೆ. ದಿಸ್ ಈಸ್ ಥರ್ಡ್ ಮೆಥಡ್. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ಆಲ್ ದೀಸ್ 3 ಮೆಥಡ್ಸ್ ಆಫ್ ಅಕೌಂಟಿಂಗ್. ಓಕೆ, ಈಗ ನಾವು ಫಸ್ಟ್ ಮೆಥಡ್ಗೆ ಬಂದರೆ ಯಾವುದು ಫಸ್ಟ್ ಮೆಥಡ್ಡು? ವೇರ್ ಈಚ್ ವೆಂಚರರ್ ಮೇಂಟೈನ್ಸ್ ಸೆಪರೇಟ್ ಬುಕ್ಸ್ ಆಫ್ ಅಕೌಂಟ್ and records all the transactions relating to the joint venture. ಸೊ ಈ ಮೆಥಡ್ನಲ್ಲಿ ಪ್ರತಿ ವೆಂಚರರು ಕೂಡ 2 ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡಿರ್ತಾರೆ. ಒಂದು ಜಾಯಿಂಟ್ ವೆಂಚರ್ ಅಕೌಂಟು, ಮತ್ತೊಂದು ಕೋ ವೆಂಚರರ್ಸ್ ಅಕೌಂಟ್. ಅರ್ಥ ಆಯ್ತಾ? ಈಚ್ ವೆಂಚರರ್ ಮೇಂಟೈನ್ಸ್ 2 accounts. One is joint venture account and the other one is co-venturers account. Okay. Joint venture account is maintained in order to find out the profit or loss of the joint venture. Co-venturers account is maintained in order to know whether money is receivable from the co-venturer or payable to the co-venturer on completion of the ವೆಂಚರ್. ಓಕೆ, ಈಗ ಇಲ್ಲಿ ಎಂಟ್ರೀಸನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ನೋಡ್ಕೊಳ್ಳಿ. ಸಪೋಸ್ ಇನ್ ದ ಬುಕ್ಸ್ ಆಫ್ ಎ ಅಂತ ಇಟ್ಕೊಂಡಿರಿ. ದೇರ್ ಆರ್ 2 ವೆಂಚರರ್ಸ್, ಎ ಮತ್ತು ಬಿ. ಈಗ ಎ ಬುಕ್ಸ್ ಆಫ್ ಅಕೌಂಟ್ನಲ್ಲಿ ನಾವು ಟ್ರಾನ್ಸಾಕ್ಷನ್ಗಳನ್ನು ರೆಕಾರ್ಡ್ ಮಾಡ್ತೀವಿ, ರೈಟ್. ಜಾಯಿಂಟ್ ವೆಂಚರ್ ಅಕೌಂಟು ಮತ್ತು ಬಿ ಅಕೌಂಟನ್ನು ಎ ಬುಕ್ಸ್ನಲ್ಲಿ ಮೇಂಟೈನ್ ಮಾಡಿರಬೇಕು. ಈಗಾಗಲೇ ಹೇಳಿದ್ನಲ್ಲ, ಜಾಯಿಂಟ್ ವೆಂಚರ್ ಅಕೌಂಟ್, ಕೋ ವೆಂಚರರ್ಸ್ ಅಕೌಂಟ್, ರೈಟ್. ಕೋ ವೆಂಚರರ್ ಎಗೆ ಯಾರಾಗ್ತಾರೆ? ಬಿ ಆಗ್ತಾನೆ. ಹಾಗಾಗಿ ಎ ಬುಕ್ಸ್ನಲ್ಲಿ 2 ಅಕೌಂಟ್ಗಳು ಅಂತಂದರೆ ಒಂದು ಜಾಯಿಂಟ್ ವೆಂಚರ್ ಅಕೌಂಟು, ಮತ್ತೊಂದು ಬೀಸ್ ಅಕೌಂಟ್. ಜಾಯಿಂಟ್ ವೆಂಚರ್ ಅಕೌಂಟ್ ಏನಿದೆಯಲ್ಲ, ಇದು ಜಸ್ಟ್ ಲೈಕ್ ಟ್ರೇಡಿಂಗ್ ಅಕೌಂಟ್. ಇಟ್ಸ್ ಎ ನಾಮಿನಲ್ ಅಕೌಂಟ್. ಓಕೆ, ಡೆಬಿಟ್ ಸೈಡಿಗೆ ಗೂಡ್ಸ್ ಪರ್ಚೇಸ್ಡು, ಎಕ್ಸ್ಪೆನ್ಸಸ್ಸು, ರೈಟ್, ಇವುಗಳನ್ನೆಲ್ಲ ರೆಕಾರ್ಡ್ ಮಾಡ್ತಾ ಬರ್ತೀವಿ. ಕ್ರೆಡಿಟ್ ಸೈಡಿಗೆ ಸೇಲ್ಸ್ ಅಂತಂದರೆ ಇಲ್ಲಿ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದ್ದರೆ ಕಾಂಟ್ರಾಕ್ಟ್ ಪ್ರೈಸು, ಅಥವಾ ಗೂಡ್ಸ್ ಸೋಲ್ಡ್ ಇದ್ದರೆ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಗೂಡ್ಸ್, ರೈಟ್. ಸೊ ಆನ್ ದಿ ಕ್ರೆಡಿಟ್ ಸೈಡು ಸೇಲ್ಸು ಮತ್ತು ಕ್ಲೋಸಿಂಗ್ ಸ್ಟಾಕ್ ಏನಾದರೂ ಇದ್ದರೆ ಅವುಗಳನ್ನು ರೆಕಾರ್ಡ್ ಮಾಡ್ತೀವಿ. ಓಕೆ, ಈಗ ಎ ಬುಕ್ಸ್ನಲ್ಲಿ ನಾವು ಎಂಟ್ರಿ ಮಾಡಬೇಕಿದ್ರೆ, ಸಪೋಸ್ ಎ ಹ್ಯಾಸ್ ಪರ್ಚೇಸ್ಡ್ ಗೂಡ್ಸ್ ಆ್ಯಂಡ್ ಪೇಯ್ಡ್ ಸಮ್ ಎಕ್ಸ್ಪೆನ್ಸಸ್ ಅಂತ ಇಟ್ಕೊಂಡಿರಿ. ಓಕೆ, ಎ ಹ್ಯಾಸ್ ಪರ್ಚೇಸ್ಡ್ ಸಮ್ ಗೂಡ್ಸ್ ರಿಲೇಟಿಂಗ್ ಟು ದ ಜಾಯಿಂಟ್ ವೆಂಚರ್ ಆ್ಯಂಡ್ ಆಲ್ಸೋ he has spent money towards various expenses ಅಂತ ಹೇಳಿದರೆ, ಎ ಬುಕ್ಸ್ನಲ್ಲಿ ಇದಕ್ಕೆ ಎಂಟ್ರಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಟು ಕ್ಯಾಶ್ ಅಕೌಂಟ್ ಅಥವಾ ಟು ಬ್ಯಾಂಕ್ ಅಕೌಂಟ್ ಅಂತೇಳಿ ಆಗುತ್ತೆ.
ಆಯಿತಾ. ಸೊ ಎ ಬುಕ್ಸ್ನಲ್ಲಿ ಇನ್ ದಿ ಬುಕ್ಸ್ ಆಫ್ ಎ ಫಾರ್ ಗೂಡ್ಸ್ ಪರ್ಚೇಸ್ಡ್ ಬೈ ಎ ಇದ್ದರೆ ಎಂಟ್ರಿ ಏನು, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಹಾಗೆಯೇ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಎ ಇದ್ದರೆ ಆಗ ಎಂಟ್ರಿ ಏನಾಗುತ್ತೆ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಓಕೆ, ಸಪೋಸ್ ಕೋ ವೆಂಚರರ್ ಹ್ಯಾಸ್ ಪರ್ಚೇಸ್ಡ್ ದ ಗೂಡ್ಸ್ ಅಂತ ಇಟ್ಕೊಂಡಿರಿ. ಎ ಪರ್ಚೇಸ್ ಮಾಡಿದ್ದಿದ್ರೆ ಎಂಟ್ರಿ ಜಾಯಿಂಟ್ ವೆಂಚರ್ ಅಕೌಂಟ್ನಲ್ಲಿ ಟು ಕ್ಯಾಶ್ ಅಕೌಂಟ್ ಅಂಥೇಳಿ ಆಗುತ್ತೆ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಎ ಇದ್ದರೆ ಎಂಟ್ರಿ ಏನಾಗುತ್ತೆ, ಎ ಬುಕ್ಸ್ನಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಸೈಡ್ಗೆ ಟು ಕ್ಯಾಶ್ ಆಗುತ್ತೆ. ಸಪೋಸ್ ಗೂಡ್ಸ್ ಪರ್ಚೇಸ್ಡ್ ಬೈ ಕೋ ವೆಂಚರರ್ ಬಿ ಅಂತಿದೆ ಅಂತ ಇಟ್ಕೊಂಡಿರಿ. ಆಗ ಎಂಟ್ರಿ ಏನಾಗುತ್ತೆ, ಜಾಯಿಂಟ್ ವೆಂಚರ್ ಅಕೌಂಟಿನ ಡೆಬಿಟ್ ಸೈಡ್ಗೆ ಟು ಬೀಸ್ ಅಕೌಂಟ್ ಅಂಥೇಳಿ ಮಾಡಬೇಕು. ರೈಟ್. ಹಾಗೆಯೇ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಬಿ ಇದ್ದರೆ ಎಂಟ್ರಿ ಜಾಯಿಂಟ್ ವೆಂಚರ್ ಅಕೌಂಟಿನ ಡೆಬಿಟ್ ಸೈಡ್ಗೆ ಟು ಬ್ಯಾಂಕ್ ಅಕೌಂಟ್. ಅರ್ಥ ಆಯ್ತಾ? ಎ ಪರ್ಚೇಸ್ ಮಾಡಿದ್ದು, ಎ ಎಕ್ಸ್ಪೆನ್ಸಸ್ಸನ್ನು ಇನ್ಕರ್ ಮಾಡಿದರೆ ಎಂಟ್ರಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಸೈಡ್ಗೆ ಟು ಕ್ಯಾಶ್ ಅಕೌಂಟ್. ಕೋ ವೆಂಚರರ್ ಗೂಡ್ಸ್ ಪರ್ಚೇಸ್ ಮಾಡಿದ್ದು, ಎಕ್ಸ್ಪೆನ್ಸಸ್ಸನ್ನು ಪೇಮೆಂಟ್ ಮಾಡಿದರೆ ಆಗ ಎಂಟ್ರಿ ಏನಾಗುತ್ತೆ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಟು ಬೀಸ್ ಅಕೌಂಟ್ ಅಥವಾ ಟು ಕೋ ವೆಂಚರರ್ಸ್ ಅಕೌಂಟ್ ಅಂಥೇಳಿ ಆಗುತ್ತೆ. ರೈಟ್. ನಂತರ ಸಪೋಸ್ ಗೂಡ್ಸ್ ಸೋಲ್ಡ್ ಬೈ ಎ ಅಂತಿದೆ ಅಂತ ಇಟ್ಕೊಂಡಿರಿ. ಎ ಗೂಡ್ಸನ್ನು ಸೇಲ್ ಮಾಡಿದ್ದಿದ್ರೆ ಆಗ ಎಂಟ್ರಿ ಜಾಯಿಂಟ್ ವೆಂಚರ್ ಅಕೌಂಟಿನ ಕ್ರೆಡಿಟ್ ಸೈಡಿಗೆ ಬೈ ಕ್ಯಾಶ್ ಅಕೌಂಟ್ ಅಂಥೇಳಿ ಆಗುತ್ತೆ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ, ಫಾರ್ ಸೇಲ್ಸ್ ಮೇಡ್ ಬೈ ಎ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಓಕೆ. ಸಪೋಸ್ ಗೂಡ್ಸ್ ಆರ್ ಸೋಲ್ಡ್ ಬೈ ಬಿ ಕೋ ವೆಂಚರರ್ ಅಂತ ಹೇಳಿದರೆ ಆಗ ಎಂಟ್ರಿ ಜಾಯಿಂಟ್ ವೆಂಚರ್ ಅಕೌಂಟಿನ ಕ್ರೆಡಿಟ್ ಸೈಡ್ಗೆ ಬೈ ಬೀಸ್ ಅಕೌಂಟ್ ಅಂಥೇಳಿ ಆಗುತ್ತೆ. ಓಕೆ. ನಂತರ ಕ್ಲೋಸಿಂಗ್ ಸ್ಟಾಕ್ ಏನಾದರೂ ಇದ್ದರೆ ಅದನ್ನು ಜಾಯಿಂಟ್ ವೆಂಚರ್ ಅಕೌಂಟಿನ ಕ್ರೆಡಿಟ್ ಸೈಡ್ಗೆ ರೆಕಾರ್ಡ್ ಮಾಡಬೇಕು. ಪ್ರಾಬ್ಲಮ್ ಬಂದಾಗ ಅದರ ಬಗ್ಗೆ ಡೀಟೇಲ್ಡಾಗಿ ಹೇಳ್ತೀವಿ. ರೈಟ್. ಇಷ್ಟು ಮಾಡಿದ ನಂತರ ಜಾಯಿಂಟ್ ವೆಂಚರ್ ಅಕೌಂಟನ್ನು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿದರೆ ದ ಬ್ಯಾಲೆನ್ಸಿಂಗ್ ಫಿಗರ್ ವಿಲ್ ರೆಪ್ರೆಸೆಂಟ್ ಪ್ರಾಫಿಟ್ ಆರ್ ಲಾಸ್ ಆಫ್ ದ ವೆಂಚರ್. ಈ ಒಂದು ಪರ್ಟಿಕ್ಯುಲರ್ ಕೆಲಸವನ್ನು ಮಾಡಿ ಮುಗಿಸಿದ್ರಿಂದ ಲಾಭ ಆಯಿತೋ ಅಥವಾ ನಷ್ಟ ಆಯಿತೋ ಅನ್ನೋದನ್ನು ಈ ಜಾಯಿಂಟ್ ವೆಂಚರ್ ಅಕೌಂಟ್ನಲ್ಲಿರುವಂತಹ ಬ್ಯಾಲೆನ್ಸ್ ಹೇಳುತ್ತೆ. ಈ ಬ್ಯಾಲೆನ್ಸನ್ನು ರೈಟ್ ಈಗ ಎ ಮತ್ತು ಬಿ ಇಬ್ಬರಿಗೂ ಹಂಚಬೇಕು, ವೆಂಚರರ್ಸಿಗೆ ಹಂಚಬೇಕು ಇನ್ ದ ಅಗ್ರೀಡ್ ರೇಷಿಯೋ. ಪ್ರಾಫಿಟ್ ಇದೆ ಅಂತ ಇಟ್ಕೊಂಡಿರಿ. ಆಗ ಏನಾಗುತ್ತೆ, ಕ್ರೆಡಿಟ್ ಸೈಡ್ ಟೋಟಲ್ ಈಸ್ ಮೋರ್ ಇನ್ ಜಾಯಿಂಟ್ ವೆಂಚರ್ ಅಕೌಂಟ್. ಸೇಮ್ ಟೋಟಲನ್ನು ನೀವು ಡೆಬಿಟ್ ಸೈಡಿಗೆ ಹಾಕ್ಕೊಂಡ್ರೆ ಪ್ರಾಫಿಟ್ಟು ಎಷ್ಟು ಅನ್ನೋದು ಸಿಗುತ್ತೆ. ಈ ಪ್ರಾಫಿಟನ್ನು ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎ ಮತ್ತು ಬಿಗೆ ಹಂಚಬೇಕು. ಎ ಪ್ರಾಫಿಟ್ಗೆ ಎಂಟ್ರಿ ಏನಾಗುತ್ತೆ, ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂಥೇಳಿ ಆಗುತ್ತೆ. ಬಿಗೆ ಸಂಬಂಧಪಟ್ಟಂತಹ ಪ್ರಾಫಿಟ್ಗೆ ಎಂಟ್ರಿ ಟು ಬೀಸ್ ಅಕೌಂಟ್ ಆಗುತ್ತೆ. ಗೊತ್ತಾಯ್ತಾ? ದ ಬ್ಯಾಲೆನ್ಸ್ ಇನ್ ದ ಜಾಯಿಂಟ್ ವೆಂಚರ್ ಅಕೌಂಟ್ ರೆಪ್ರೆಸೆಂಟ್ಸ್ ಪ್ರಾಫಿಟ್ ಆರ್ ಲಾಸ್. Suppose that there is profit, then the entry will be on the debit side of joint venture account to profit and loss account, to B's account or to co-venturers account. Profit sharing ratio della ಹಂಚಬೇಕು. ಓಕೆ. ಇದಿಷ್ಟು ಆದಮೇಲೆ ಜಾಯಿಂಟ್ ಕೋ-ವೆಂಚರರ್ಸ್ ಅಕೌಂಟನ್ನು ನೀವು ಮಾಡಬೇಕು. ಕರೆಸ್ಪಾಂಡಿಂಗ್ ಎಂಟ್ರೀಸ್ ಜಾಯಿಂಟ್ ವೆಂಚರ್ ಅಕೌಂಟನ್ನು ನೋಡಿಕೊಂಡು ಕರೆಸ್ಪಾಂಡಿಂಗ್ ಎಂಟ್ರೀಸನ್ನು ಮಾಡಿ. ರೈಟ್. ಇನ್ನು ಕೆಲವೊಂದು ಪ್ರಾಬ್ಲಮ್ನಲ್ಲಿ ಏನಾಗಿರ್ತದೆ, ಕೋ-ವೆಂಚರರ್ಸ್ನಿಂದ ಅಡ್ವಾನ್ಸ್ ಮನಿ ಬಂದಿದೆ ಅಂಥೇಳಿ ಇರ್ತದೆ, ಅಥವಾ ಬಿಲ್ಸ್ ರಿಸೀವೆಬಲ್ ಬಂದಿದೆ ಅಂಥೇಳಿ ಇರ್ತದೆ. ಆಗ ನೀವು ಕ್ರೆಡಿಟ್ ಸೈಡಿಗೆ ಬೈ ಬಿಲ್ಸ್ ರಿಸೀವೆಬಲ್ ಅಥವಾ ಬೈ ಕ್ಯಾಶ್ ಅಕೌಂಟ್ ಅಡ್ವಾನ್ಸ್ ಅದೊಂದು ಎಕ್ಸ್ಟ್ರಾ ಎಂಟ್ರಿ ಮಾಡ್ಕೋಬೇಕು. ಜಾಯಿಂಟ್ ವೆಂಚರ್ ಅಕೌಂಟ್ನಲ್ಲಿ ಎಂಟ್ರಿ ಇರೋದಿಲ್ಲ. ರೈಟ್. ಇದೊಂದು ಎಂಟ್ರಿಯನ್ನು ಮಾಡಿ ನೀವು ಜಾಯಿಂಟ್ ವೆಂಚರ್ ಅಕೌಂಟನ್ನು ನೋಡಿ ಎಲ್ಲ ಕರೆಸ್ಪಾಂಡಿಂಗ್ ಎಂಟ್ರೀಸನ್ನು ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ನಲ್ಲಿ ಮಾಡಿದ ನಂತರ ರೈಟ್ ದ ಬ್ಯಾಲೆನ್ಸ್ ಇನ್ ದ ಕೋ-ವೆಂಚರರ್ಸ್ ಅಕೌಂಟ್ ರೆಪ್ರೆಸೆಂಟ್ಸ್ ದಿ ಅಮೌಂಟ್ ಪೇಯಬಲ್ ಟು ಹಿಮ್ ಆರ್ ರಿಸೀವೆಬಲ್ ಫ್ರಮ್ ಹಿಮ್. ರೈಟ್. ಕೆಲವೊಮ್ಮೆ ಕ್ರೆಡಿಟ್ ಬ್ಯಾಲೆನ್ಸ್ ಇರ್ತದೆ, ಕೆಲವೊಮ್ಮೆ ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ. ರೈಟ್. ಯಾವುದೇ ಬ್ಯಾಲೆನ್ಸ್ ಇದ್ದರೂ ಟು ಕ್ಯಾಶ್ ಅಕೌಂಟ್ ಅಥವಾ ಬೈ ಕ್ಯಾಶ್ ಅಕೌಂಟ್ ಅಂಥೇಳಿ ಎಂಟ್ರಿಯನ್ನು ಮಾಡಿ ಆ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಓಕೆ. Similarly, you have to open
2 ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್ ಬಿ. ನೀವಿಷ್ಟು ಮಾಡಿದರೆ ಈಗ ಏನು ಮಾಡಿದಾಗಾಯಿತು, ಎ ಬುಕ್ಸ್ನಲ್ಲಿ ಅಕೌಂಟ್ಸ್ಗಳನ್ನು ಮಾಡಿದಾಗಾಯಿತು. ಈಗ ಇಲ್ಲಿ ನೋಡಿ, ಎ ಮತ್ತು ಬಿ ಇಬ್ಬರೂ ಕೂಡ ಸಪ್ರೇಟ್ ಬುಕ್ಸ್ ಆಫ್ ಅಕೌಂಟನ್ನು ಮೇಂಟೈನ್ ಮಾಡ್ತಾರಲ್ಲ, ಹಾಗಾಗಿ ಪುನಃ ನೀವೇನು ಮಾಡಬೇಕು, ಬಿ ಬುಕ್ಸ್ನಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಮತ್ತು ಎ ಅಕೌಂಟನ್ನು ಓಪನ್ ಮಾಡಬೇಕು. ಓಕೆ, ಸಿಂಪಲ್ ಅಂತಂದರೆ ನೀವು ಮಾಡಬೇಕಾಗಿರೋದಿಷ್ಟೇ. ಹಿಂದೆ ಎ ಬುಕ್ಸ್ನಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟನ್ನು ಮಾಡಿದಿರಲ್ಲ, ಅಲ್ಲಿ ಟು ಕ್ಯಾಶ್ ಇರೋದಕ್ಕೆಲ್ಲ ಟು ಎಸ್ ಅಕೌಂಟ್ ಅಂಥೇಳಿ ಮಾಡಿ. ಓಕೆ, ಅಂದರೆ ಬಿಗೆ ಏನಾಯಿತು ನೋಡಿ, ಎ ಕೋವೆಂಚರರ್ ಆದ, ಅಲ್ಲಿ ನೀವು ಟು ಕ್ಯಾಶ್ ಮಾಡಿದ್ದೇನು, ಗೂಡ್ಸ್ ಪರ್ಚೇಸ್ಡ್ ಬೈ ಎ ಆ್ಯಂಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಎ ಅಲ್ವಾ, ರೈಟ್. ಬಿಗೆ ಏನಾಯಿತು, ಇದು ಗೂಡ್ಸ್ ಪರ್ಚೇಸ್ಡ್ ಆ್ಯಂಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕೋವೆಂಚರರ್ ಆಯಿತು. ಹಾಗಾಗಿ ಅಲ್ಲಿ ಟು ಕ್ಯಾಶ್ ಬದಲಿಗೆ ನೀವೇನು ಬರೀರಿ, ಎ ಅಂಥೇಳಿ ಬರೀರಿ. ಅಲ್ಲಿ ಬಿ ಇದ್ದಿದ್ದಕ್ಕೆಲ್ಲ ಟು ಕ್ಯಾಶ್ ಅಂಥೇಳಿ ಬರೀರಿ. ಓಕೆ, ಸಿಮಿಲರ್ಲಿ ಆನ್ ದಿ ಕ್ರೆಡಿಟ್ ಸೈಡ್, ರೈಟ್. ನೀವು ಇಷ್ಟನ್ನು ಮಾಡಿಕೊಂಡ್ರೆ, ರೈಟ್, ಮಾಡಿ ಬ್ಯಾಲೆನ್ಸ್ ಮಾಡಿ ಪ್ರಾಫಿಟ್ ಕೂಡ ಸೇಮ್ ಬರ್ತದೆ. ಓಕೆ, ಹಾಂ, ಒಂದು ಅಂದರೆ ಪ್ರಾಫಿಟ್, ಈಗ ಅಲ್ಲಿ ಟು ಬಿ ಇದೆಯಲ್ಲ, ಫಸ್ಟ್ ಎ ಬುಕ್ಸ್ನಲ್ಲಿ ಪ್ರಾಫಿಟ್ ಟ್ರಾನ್ಸ್ಫರ್ಡ್, ರೈಟ್. ಬಿ ಇದೆಯಲ್ಲ, ಆ ಬಿದು ಮೇಲ್ಗಡೆ ಹಾಕ್ಕೋಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಎಸ್ ಅಕೌಂಟ್ ಕೆಳಗಡೆ ಹಾಕ್ಬಿಟ್ರೆ ಆಯಿತು. ಓಕೆ, ಇಷ್ಟು ಮಾಡಿ ನಂತರ ಕೋವೆಂಚರರ್ಸ್ ಅಕೌಂಟ್ ಇಲ್ಲಿ ಎ ಅಕೌಂಟ್ ಆಗುತ್ತೆ. ಕರೆಸ್ಪಾಂಡಿಂಗ್ ಎಂಟ್ರೀಸನ್ನು ಮಾಡಿ ಬ್ಯಾಲೆನ್ಸ್ ಮಾಡಿ ಟು ಕ್ಯಾಶ್ ಅಥವಾ ಬೈ ಕ್ಯಾಶ್ ಅಂಥೇಳಿ ಎಂಟ್ರೀಸನ್ನು ಮಾಡಿ ಒಂದನ್ನು ನೆನಪಿನಲ್ಲಿ ಇಟ್ಕೊಂಡಿರಿ. ಅಲ್ಲಿ ಎ ಬುಕ್ಸ್ನಲ್ಲಿ ಬಿ ಅಕೌಂಟ್ನಲ್ಲಿ, ಓಕೆ, ಸಪೋಸ್ ಟು ಕ್ಯಾಶ್ ಬಂತು, ಫೈನಲ್ ಬ್ಯಾಲೆನ್ಸ್ ಅಂತ ಇಟ್ಕೊಂಡಿರಿ. ಇಲ್ಲಿ ಎಸ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡಿಗೆ ಬೈ ಕ್ಯಾಶ್ ಸೇಮ್ ಬ್ಯಾಲೆನ್ಸ್ ಉಳಿದಿರಬೇಕು. ಅಲ್ಲಿ ಕೋವೆಂಚರರ್ಸ್ ಅಕೌಂಟ್ನಲ್ಲಿ ಎಷ್ಟು ಬ್ಯಾಲೆನ್ಸ್ ಉಳಿದಿರ್ತೋ ಸೇಮ್ ಬ್ಯಾಲೆನ್ಸು ಇಲ್ಲೂ ಕೂಡ ಉಳಿದಿರಬೇಕು. ಅಲ್ಲಿ ಟು ಕ್ಯಾಶ್ ಇದ್ದರೆ ಇಲ್ಲಿ ಬೈ ಕ್ಯಾಶ್ ಆಗುತ್ತೆ, ಅಲ್ಲಿ ಬೈ ಕ್ಯಾಶ್ ಇದ್ದರೆ ಇಲ್ಲಿ ಟು ಕ್ಯಾಶ್ ಆಗುತ್ತೆ. ಇಷ್ಟು ಮಾಡಿ ಈ ಅಕೌಂಟ್ಗಳನ್ನು ಕ್ಲೋಸ್ ಮಾಡಬೇಕು. ದಿಸ್ ಈಸ್ ದ ಫಸ್ಟ್ ಮೆಥಡ್. ಓಕೆ, ವಿ ಶಾಲ್ ಡಿಸ್ಕಸ್ ದ second method after solving few problems on the first method. Okay, thank you.